ನಮಸ್ಕಾರ ಪ್ರಿಯ ಬಂಧುಗಳೇ. 9 ದಿನಗಳ ಕಾಲ ನಡೆಯುವ ನವರಾತ್ರಿ ಹಬ್ಬದ 5ನೇ ದಿನದಂದು ಮಾತೆ ಸ್ಕಂದ ಮಾತೆಯನ್ನು ಪೂಜಿಸಲಾಗುತ್ತದೆ. ಸ್ಕಂದ ಮಾತೆ ಎಂದರೆ ಶಿವ ಮತ್ತು ಪಾರ್ವತಿಯರ ಮೊದಲ ಮಗು ಕಾರ್ತಿಕೇಯ ಮತ್ತು ಮಾತೆ ಎಂದರೆ ತಾಯಿ. ಆದ್ದರಿಂದ ಸ್ಕಂದ ಮಾತೆ ಮೂಲತಃ ಪಾರ್ವತಿಯ ಕಥೆ. ಸತಿ ತನ್ನನ್ನು ತಾನು ಬಲಿ ತೆಗೆದುಕೊಂಡ ನಂತರ ಶಿವನು ಪ್ರಪಂಚದಿಂದ ಸಂಪೂರ್ಣವಾಗಿ ಕಡಿತಗೊಂಡನು. ಅವನು ಎಲ್ಲರಿಂದ ದೂರವಾಗಿ ತಪಸ್ಸಿನಲ್ಲಿ ಮುಳುಗಿದನು ಮತ್ತು ಪ್ರಪಂಚದಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಅರಿವು ಇರಲಿಲ್ಲ. ಆ ಸಮಯದಲ್ಲಿ ಸುರಕಾಸುರ ಮತ್ತು ತಾರಕಾಸುರ ಎಂಬ ಇಬ್ಬರು ರಾಕ್ಷಸರು ಇದ್ದರು. ಅವರು ತಮ್ಮನ್ನು ನಾಶ ಮಾಡಲು ಸಾಧ್ಯವಿಲ್ಲ ಎಂಬ ವರವನ್ನು ಪಡೆದಿದ್ದರು. ವಾಸ್ತವವಾಗಿ ಅವರನ್ನು ಕೊಲ್ಲಬಲ್ಲ ಏಕೈಕ ವ್ಯಕ್ತಿ ಶಿವ ಮತ್ತು ಪಾರ್ವತಿಯರ ಸಂತತಿ ಮಾತ್ರ. ಆದರೆ ಶಿವನು ತನ್ನನ್ನು ತಾನು ಪ್ರಪಂಚದಿಂದ ಸಂಪೂರ್ಣವಾಗಿ ಬೇರ್ಪಡಿಸಿಕೊಂಡಾಗ ಎಲ್ಲ ದೇವತೆಗಳು ನಿಜವಾಗಿಯೂ ಚಿಂತಿತರಾದರು. ತಾರಕಾಸುರ ಮತ್ತು ಸುರಕಾಸುರ ಇಬ್ಬರು ರಾಕ್ಷಸರನ್ನು ಅವರು ಎಂದಿಗೂ ತೊಡೆದುಹಾಕಲು ಸಾಧ್ಯವಾಗದಿದ್ದರೆ ಏನು ಮಾಡುವುದು ಎಂದು ಬಹಳ ಚಿಂತೆಗೀಡಾಗಿದ್ದರು. ಆಗ ಅವರೆಲ್ಲರೂ ವಿಷ್ಣುವಿನ ಬಳಿಗೆ ಹೋಗಿ ಪರಿಹಾರ ಕೇಳಿಕೊಂಡರು. ಆಗ ವಿಷ್ಣು ಅವರಿಗೆ ಹೇಳಿದನು, ಶಿವ ಮತ್ತು ಸತಿ ಇಲ್ಲದೆ ಅವರು ದಕ್ಷ ಪ್ರಜಾಪತಿಯ ಯಜ್ಞಕ್ಕೆ ಹೋಗಿರದಿದ್ದರೆ ಇದು ಎಂದಿಗೂ ಸಂಭವಿಸುತ್ತಿರಲಿಲ್ಲ. ಸತಿ ಎಂದಿಗೂ ತನ್ನನ್ನು ತಾನು ಬಲಿ ತೆಗೆದುಕೊಳ್ಳುತ್ತಿರಲಿಲ್ಲ ಮತ್ತು ಶಿವನು ಎಂದಿಗೂ ಎಲ್ಲರಿಂದ ಸಂಪರ್ಕ ಕಡಿತಗೊಳ್ಳುತ್ತಿರಲಿಲ್ಲ. ಆದ್ದರಿಂದ ವಿಷ್ಣುವಿಗೆ ಇದರ ಬಗ್ಗೆ ಯಾವುದೇ ಪರಿಹಾರವಿರಲಿಲ್ಲ. ಆಗ ನಾರದ ಮುನಿಯವರು ಪಾರ್ವತಿಯ ಬಳಿಗೆ ಹೋಗಿ ಅವಳ ಹಳೆಯ ಜನ್ಮದ ವೃತ್ತಾಂತವನ್ನು ಹೇಳಿದರು. ಅವಳು ಸತಿಯ ಮತ್ತೊಂದು ಅವತಾರ ಎಂದು ತಿಳಿಸಿದರು ಮತ್ತು ಈ ಜನ್ಮದಲ್ಲಿ ಅವಳು ಪರ್ವತರಾಜನ ಮಗಳಾಗಿ ಜನಿಸಿರುವುದರ ಬಗ್ಗೆ ಹೇಳಿದರು. ನಾರದ ಮುನಿಯು ಪಾರ್ವತಿಯನ್ನು ಭೇಟಿ ಮಾಡಿ ಅವಳು ಈ ಜನ್ಮದಲ್ಲೂ ಸಹ ಶಿವನನ್ನು ತನ್ನನ್ನು ಪತಿಯಾಗಿ ಪಡೆಯಬಹುದು ಎಂದು ತಿಳಿಸಿದರು, ಆದರೆ ಅದಕ್ಕೆ ಕಠಿಣ ತಪಸ್ಸಿನ ಅಗತ್ಯವಿದೆ ಎಂದು ತಿಳಿಸಿದರು. ಆಗ ಪಾರ್ವತಿಯು ಶಿವನನ್ನು ಕುರಿತು ಕಠಿಣವಾದ ತಪಸ್ಸನ್ನು ಆಚರಿಸಿದಳು. ಅವಳ ತಪಸ್ಸಿಗೆ ಮೆಚ್ಚಿ ಶಿವನು ಅವಳನ್ನು ಪತ್ನಿಯಾಗಿ ಸ್ವೀಕರಿಸಿದನು. ಸ್ಕಂದ ಮಾತೆ ನವರಾತ್ರಿ ದಿನೆಯ 5ನೇ ದಿನದ ಆರಾಧಿಸಲ್ಪಡುವ ದೇವಿ. ಅವಳು ಮಾತೃಸ್ವರೂಪಿಣಿ, ಭಕ್ತರಿಗೆ ಕರುಣಾಮಯಿ. ಅವರು ತಮ್ಮ ಮಡಿಲಲ್ಲಿ ಕುಮಾರಸ್ವಾಮಿ ಅಂದರೆ ಸ್ಕಂದನನ್ನು ಕುಳಿತುಕೊಂಡಿರುತ್ತಾರೆ. ಸಿಂಹವನ್ನು ವಾಹನವಾಗಿ ಹೊಂದಿರುತ್ತಾರೆ. ಇವರು ಕಮಲಾಸನದಲ್ಲಿ ಕುಳಿತಿರುವುದರಿಂದ ಪದ್ಮಾಸನಿ ಎಂದು ಕರೆಯಲ್ಪಡುತ್ತಾರೆ. ಇವರಿಗೆ 5 ಮುಖಗಳಿರುವಂತೆ ವರ್ಣನೆ ಮಾಡಲಾಗುತ್ತದೆ ಮತ್ತು 4 ಕೈಗಳಲ್ಲಿ 2 ಕಮಲಗಳನ್ನು ಹಿಡಿದು ಒಂದು ಕೈಯಿಂದ ಆಶೀರ್ವಾದ ನೀಡುತ್ತಾರೆ. ಭಕ್ತರಿಗೆ ಜ್ಞಾನ, ಶಾಂತಿ, ವೈರಾಗ್ಯ, ಧೈರ್ಯಗಳನ್ನು ಕರುಣಿಸುವರು. ಇವರು ಪೂಜೆಯಿಂದ ಗೃಹದಲ್ಲಿ ಸೌಖ್ಯ, ಸಂತಾನ ಭಾಗ್ಯ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು ನಂಬಿಕೆ. ಸ್ಕಂದ ಮಾತೆ ಅಂದರೆ ಸ್ಕಂದನ ತಾಯಿ. ಇವರು ತಾಯಿಯ ಸ್ವರೂಪವನ್ನು ತೋರಿಸುತ್ತಾರೆ. ಆದ್ದರಿಂದ ಎಲ್ಲರಿಗೂ ತಾಯಿಯಂತೆ ಕರುಣಿಸುವರು. ಸ್ಕಂದ ಮಾತೆ ಆರಾಧನೆ ಮಾಡಿದರೆ ಭಕ್ತರಿಗೆ ಮೋಕ್ಷದ ಮಾರ್ಗ ಸುಲಭವಾಗಿ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ.